ಏನು ಮಾಡ್ತಿದ್ದೇವೆ ಅಂದರೆ ಶಿವಮೊಗ್ಗ ಟು ಬ್ಯಾಂಗ್ಳೂರ್ ಹೋಗ್ತಿದ್ದೇವೆ ಟ್ರಾವೆಲಿಂಗು ಇವತ್ತು ಗಾಡಿಯಲ್ಲಿ. ಯಾಕೆಂದರೆ ವಿಷಯ ಏನಂದರೆ ಬೆಂಗಳೂರು ಹೋಗಿ ಒಂದು ಇಂಪಾರ್ಟೆಂಟ್ ವಿಷಯ ಉಂಟು, ಅದು ನಿಮಗೆ ಅಲ್ಲಿ ಬೆಂಗಳೂರು ಹೋದ ಮೇಲೆ ಹೇಳ್ತೇನೆ. ಸೊ ಅಲ್ಲಿವರೆಗೂ ಸಸ್ಪೆನ್ಸ್ ಇರುತ್ತೆ ನಮ್ಮದು. ಯಾವನು ಮರೆ ಯಾವ್ದ್ರ ಹಾಕ್ಕೊಡ್ತು ಮರೆ ಕಿವಿಯಲ್ಲಿ ಒಂದು ಕಿಚ್ಚಾಡ್ದಾಗೈತೆ ಸಾವು. ಗಾಯ್ಸ್, ಇವಾಗ ನಮ್ಮದು ಡ್ರೈವರು ಇಂಟರ್ನ್ಯಾಷನಲ್ ಡ್ರೈವರ್ ಅನ್ವರ್ ಚಾನಲ್. ಎಸ್, 3 ತಿಂಗಳಾದ್ಮೇಲೆ 3 ತಿಂಗಳ ಆಗುಂಬೆ ಟ್ರಿಪ್ಪು. ಸೊ 3 ತಿಂಗಳ ಆದಮೇಲೆ ನಮ್ದು ಇಬ್ಬರದು ಇವಾಗ ಬ್ಲಾಗ್ ಸ್ಟಾರ್ಟ್ ಆಯ್ತು. ಕೊಲಾಬ್ರೇಷನ್ ಮಾಡ್ತಿದ್ದೇವೆ. ಕೊಲಾಬ್ರೇಷನ್ ಅಂತ ಗೊತ್ತಿಲ್ಲ, ಇಬ್ಬರದು ಹಾಗೆ ಡಮ್ಮಿ ಪೀಸ್ ಉಂಟು. ಯೂಟ್ಯೂಬ್ ಅಷ್ಟು ಪವರ್ಫುಲ್ ಇಲ್ಲ, ನೀವು ಬೆಳೆಸಲಿಲ್ಲ ಅಷ್ಟೇ. ನಮ್ಮನೀಗ ಇನ್ನೂ ಬೆಳೆಸ್ಬೇಕಷ್ಟೇ ನೀವು. ಅದಕ್ಕೋಸ್ಕರ ಕಂಟೆಂಟ್ ನಾವು ಇವತ್ತು ತೋರಿಸ್ತೇವೆ. ಏನಾದ್ರು ಸಸ್ಪೆನ್ಸ್ ಉಂಟು, ಬೆಂಗಳೂರು ಹೋಗ್ತದೆ ಈ ಟ್ರಾವೆಲಲ್ಲಿ ನಿಮಗೆಲ್ಲ ನಾವು ತೋರಿಸ್ತೇವೆ. ಬನ್ನಿ, ಲೆಟ್ಸ್ ಗೋ. Journey begins now. Okay. Chalo. Let's go. ಬೆಂಗಳೂರು ಇಷ್ಟು ದೂರ ಉಂಟಂದರೆ ಅಬ್ಬಾ, ಎಷ್ಟು ಟ್ರಾಫಿಕ್ ಅಂದರೆ ಅಲ್ಲಿ ಇಲ್ಲಿ ದೊಡ್ಡದೆಲ್ಲ ತುಂಬ ಟ್ರಾಫಿಕಲ್ಲೆಲ್ಲ ಇನ್ವಾಲ್ವ್ ಆಗಿ ನಾವು ಅಲ್ಲಿಗೆ ರೀಚ್ ಆಗಬೇಕಂದ್ರೆ ತುಂಬ ಕಷ್ಟ. ತುಂಬ ಲಾಂಗ್ ಆಯಿತು ನಾವು ಪ್ರೊಸೆಸ್. ಸಿಕ್ಕಾಪಟ್ಟೆ ನಮಗೆ ಒಂದು ಒಳ್ಳೆ ಕ್ಯೂರಿಯಾಸಿಟಿ ಸಿಕ್ತೆ, ಏನಂದರೆ ಒಂದು ಹೊಸ ಎಕ್ಸ್ಪೀರಿಯೆನ್ಸ್. ಸೊ ಬೆಂಗಳೂರು ಎಂಟ್ರಿ ಆಗುವಾಗಲೇ ಅದು ಒಂದು ಕ್ರೇಜ್ ಬೇರೆಯೇ. ಯಾಕಂದರೆ ರೋಡೆಲ್ಲ ದೊಡ್ಡದಿರುತ್ತೆ ಸ್ವಲ್ಪ. ಅದು ವೈಭವ್ ಸಿಟಿ ಒಂಥರ ಒಂದು ಕ್ರೇಜ್ ಬೇರೆಯೇ. ಸೊ ಅದ ನಂತರ ನಮ್ಗೆ ಆ ಜೋರು ಒಂದು ಹಸಿವಾಗ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು. 3 ಜನ ಬಂದು ನಾವೇನು ಮಾಡ್ತಿದ್ದೇವೆ, ಊಟ ಮಾಡಲಿಕ್ಕೆ ಅಂತ ಬಂದಿರೋದು ಒಂದು ದಾಬಾ. ಅವರು ಆ್ಯಕ್ಚುಲಿ ಏನಂದರೆ ಅವ್ರು ನಮಗೆ ಡ್ರಾಪ್ ಕೊಟ್ಟಿರೋದು ಅವರಿಬ್ಬರು. ಆ್ಯಕ್ಚುಲಿ ಅವ್ರು ಬೆಂಗಳೂರಿಗೆ ಬರ್ತಿದ್ರು. ನಾವೇನು ಮಾಡ್ತಿದ್ವಿ ಅಂದರೆ ನಾವು ಬೆಂಗಳೂರಿಗೆ ಬಂದು ಒಂದು ಇಂಪಾರ್ಟೆಂಟ್ ಕೆಲಸದಿಂದ ಅಲ್ಲಿಂದ ರಿಟರ್ನ್ ಬರಲಿಕ್ಕೆ. ಸೊ ನಾವೇನು ಮಾಡ್ತಿದ್ವಿ, ಕಡಿಮೆ ಬಜೆಟಲ್ಲಿ ಏನು ಮಾಡೋದಂದರೆ, ಸೊ ಅವ್ರದ್ದು ಇವ್ರ ಬ್ರದರ್ದೇ ಗಾಡಿಯಲ್ಲಿ ನಾವು ಬಂದಿರೋದು. ಸೊ ಹಾಗೇ ನಾವು ದಾಬಾದಲ್ಲಿ ಊಟ ಮಾಡಿದ್ವಿ 4 ಜನ ಸೇರಿ. ಸೊ ನಮಗೆ ಅದು ಸಿಕ್ಕಾಪಟ್ಟೆ ಹಸಿವಾಗಿತ್ತು. ಬೆಳಗ್ಗಿಂದ ಏನು ತಿಂದಿರಲಿಲ್ಲ, ಬೆಳಗ್ಗೆ ಚಹಾ ತಿಂಡಿ ಅಷ್ಟೇ ತಿಂದಿರೋದು. ಆದ ನಂತರ ನಾವೇನು ತಿಂದಿರಲಿಲ್ಲ, ಅದಕ್ಕೋಸ್ಕರ ಬಂದು 4 ಜನ ತಿಂದು ಇದೇ ನಮ್ಮದು ಇವತ್ತಿನ ಗಾಡಿ ಜರ್ನಿ. ಸೊ ನಾಳೆ ಬೆಳಗ್ಗೆ ನಮ್ಮದು ಕ್ಯಾಬ್ ಇರುತ್ತೆ ನಮ್ಮ ಹತ್ರ. ಸೊ ಇದು ಗಾಡಿ ಇರಲ್ಲ. ಈಗ ಅವರು ನಮಗೆ ಬೆಂಗಳೂರವರೆಗೂ ಡ್ರಾಪ್ ಮಾಡಿ ಅವರ ಕೆಲಸಕ್ಕೆ ಹೋಗ್ತಾರೆ. ಸೊ ನಮ್ಮ ಕೆಲಸಕ್ಕೆ ನಾವು ಹೋಗ್ತೇವೆ ಇಬ್ಬರು. ಸೊ ಇದೇ ನಮ್ಮ ವ್ಲಾಗು. ಸೊ ನಾನು ನೋಡಿದ್ರೆ ಎಷ್ಟು ಕಪ್ಪಾಗಿಬಿಟ್ಟಿದ್ದೇನೆ ಅಂದರೆ ಈ ಬಿಸಿಲಿಗೆ ಹೇಳೋದೇ ಬೇಡ. ಸೊ ಏನು ಮಾಡಲಿಕ್ಕಾಗಲ್ಲ, ಅವರಿಬ್ಬರು ಇಲ್ಲಿ ಮಲಗಿದ್ರು. ಸೊ ನಾವು ಮುಂದೆಗಡೆ ಡ್ರೈವಿಂಗ್ ಮಾಡ್ತಿದ್ವಿ. ಸೊ ನಮಗೆ ಇಲ್ಲಿ ಕುತ್ಕೊಳ್ಳಿಕ್ಕೆ ಕಂಫರ್ಟ್ ಆಗೋಲ್ಲ. ಸೊ ಹಾಗಾಗಿ ನಾವು ಮುಂದೆ, ಇವರು ಹಿಂದೆ. ಸೊ ಹಾಗಾಗಿ ನಮ್ಮದು ಇವತ್ತಿಂದ ಜರ್ನಿ. ಸೊ ಇವಾಗ ಏನಂದರೆ, ಸೊ ಇಲ್ಲಿಂದ ನಾವು ಇನ್ನೊಂದು 100 ಕಿಲೋಮೀಟ್ರ್ ಉಂಟು ಬೆಂಗಳೂರು. ಸೊ ಇಲ್ಲಿಂದ ನಾವು ಇವರನ್ನು ಪಿಕಪ್ ಮಾಡಿ ಇವರು ನಮಗೆ ಡ್ರಾಪ್ ಮಾಡಿ ಅಂತೂ ಲಾಸ್ಟಿಗೆ ಬಂದಾಯ್ತು. ಸರಿ, ಬಾಯ್. ಗಾಯ್ಸ್, ನಾವಿರೋದು ಬೆಂಗಳೂರಲ್ಲಿ. ನಮ್ಮದು ಕಾರ್ ಈಗ ಬರಲಿಕ್ಕೆ ವೇಟಿಂಗ್ ಲಿಸ್ಟಲ್ಲಿ. ಸೊ ಹಾಗಾಗಿ ನೋಡು, ಅನ್ವರು ಕಾಯ್ತಿದ್ದಾನೆ. ಸೊ ಅನ್ವರ್ ಏನಂದರೆ ನಮ್ಮದು ಕಾರು ಕ್ಯಾಬು ಇನ್ನೊಬ್ಬ ತೊಗೊಂಡೋಗಿದ್ದಾನೆ. ಹಾಗಾಗಿ ಅದಕ್ಕೋಸ್ಕರ ವೇಟಿಂಗ್ ಲಿಸ್ಟಲ್ಲಿ ಅವನು ಆಗಿಂದ ಒಂದು 6 ಗಂಟೆಯಿಂದ ಓಡಾಡ್ತಿದ್ದಾನೆ ಕಾರಿಗೋಸ್ಕರ. ಇನ್ನೂ ಬರಲಿಲ್ಲ ಅಂತೆ ಕಾರು. ಅನ್ವರ್, ಬಾರೋ ಕುತ್ಕೋ, ಬರ್ತದೆ ಬಾರೋ, ಟೆನ್ಷನ್ ಮಾಡಬೇಡ. ನಮ್ಮ ಫ್ಯಾಮ್ಲಿ ಇದ್ದಾರೆ, ಯೂಟ್ಯೂಬ್ ಫ್ಯಾಮ್ಲಿ ಇದ್ದಾರೆ, ಎಲ್ಲ ನೋಡ್ತಾರೆ ನೋಡಿ. ಆಗಿಂದ ತುಂಬ ಕಷ್ಟಪಡ್ತಿದ್ದೇನೆ. ಸೊ ಕ್ಯಾಬ್ ಬರಲಿಕ್ಕೆ, ಕ್ಯಾಬ್ ನೋಡಿದ್ರೆ ಇನ್ನೂ ಬರ್ತಾಯಿಲ್ಲ. ನಮ್ಮದು ವೇಟಿಂಗ್ ಲಿಸ್ಟ್ ಎಷ್ಟಾಯ್ತು ಈಗ ಅನೂರು? ಎಷ್ಟು 8 ಗಂಟೆಯಿಂದ 7 ಗಂಟೆಯಿಂದ ವೇಟ್ ಮಾಡ್ತಿದ್ದೆ. ನಮ್ಮದು 10:30 ಆಯ್ತು ಇವಾಗ. ಕ್ಯಾಬ್ ಬರ್ತಾಯಿಲ್ಲ ನಮ್ಮದು. ಕ್ಯಾಬ್ ಅಂದರೆ ಬೇರೆಯವ್ರದ್ದಲ್ಲ, ಗಾಡಿ ನಮ್ಮದೇ ಅದು. ಸೊ ನಾವು ನಮ್ಮ ಗಾಡಿ ನಮ್ಮ ಹತ್ರ ಬರಲಿಕ್ಕೆ ಆಗ್ತಿಲ್ಲ. ಹಾಗಾಗಿ ವೇಟಿಂಗ್ ಲಿಸ್ಟಲ್ಲಿ. ಸೊ ಈ ವ್ಲಾಗನ್ನು ಬೆಳಗ್ಗೆಯಿಂದ ತುಂಬ ಟಯರ್ಡ್ ಆಗಿದೆ. ಆ ಗಾಡಿಯಲ್ಲಿ ಜರ್ನಿ ಮಾಡಿ ಶಿವಮೊಗ್ಗದಿಂದ ಎಷ್ಟು ಕಿಲೋಮೀಟ್ರ್? ಇಲ್ಲಿ 300 ಕಿಲೋಮೀಟ್ರ್ ಅಲ್ಲ ಶಿವಮೊಗ್ಗದಿಂದ ಇಲ್ಲಿ. ಶಿವಮೊಗ್ಗದಿಂದ 320 ಕಿಲೋಮೀಟ್ರ್ ಬಂದಿದೆ ಬೆಂಗಳೂರಿಗೆ. ಸೊ ಬೆಂಗಳೂರು ಬಂದರೆ ಈ ಥರ ಉಂಟು. ಈಗ ಸೈಲೆಂಟ್ ಉಂಟು, ರಾತ್ರಿ ಎಲ್ಲ ಆಗಿದೆ ಫುಲ್. ಎಲ್ಲೋ ಒಂದು ಗಿಡದ ಅಡಿಯಲ್ಲಿ ಇಬ್ಬರು ಸೇರಿ ಕುತ್ಕೊಂಡಿದ್ದೇವೆ. ಇವತ್ತು ಇನ್ನೊಂದು ದೊಡ್ಡ ಘಟನೆ ಏನಂದರೆ, ಅದು ನೆಕ್ಸ್ಟ್ ನಿಮಗೆ ವ್ಲಾಗಲ್ಲೇ ನಾನು ಹೇಳ್ತೇನೆ. ಸೊ ಇವಾಗ ಒಂದು ಕಾರ್ ಬರೋವರೆಗೂ ನಿಮ್ಗೊಂದು ವಿಡಿಯೋ ಹಾಕ್ತೇನೆ. ಆ ಕಾರಲ್ಲಿ ಇವತ್ತು ಚಿಕ್ಕದು ವ್ಲಾಗು.
ತುಂಬ ಮೂಡ್ ಅಪ್ಸೆಟ್ ಆಗಿದೆ ನಮ್ಮದೆಲ್ಲ. ದೊಡ್ಡ ದೊಡ್ಡ ಪ್ರಾಬ್ಲಮ್ ಎಲ್ಲ ಕ್ರಿಯೇಟ್ ಮಾಡಿದ್ದೇವೆ, ಆಗಿದೆ ನಮಗೆ. ಸೊ ಏನೆಲ್ಲ ಆಗಿದೆ ಅಂತ ಹೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ನಾವು ಹೇಳ್ತೇವೆ. ಸೊ ಇವತ್ತಿಗೆ ನಾವು ಎಂಡ್ ಮಾಡ್ತೇವೆ. ಬೆಂಗಳೂರು ರೀಚ್ ಆಗಿದೆ ಅಷ್ಟೇ. ಇನ್ನು ಬೆಳಗಿದ್ದು ಏನೇನು ಆಗ್ತದೆ ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಹೇಳ್ತೇವೆ. ಟಾಟಾ, ಬಾಯ್ ಬಾಯ್.